ನಾನು ಒಂದೋ ಎರಡೋ ವಿಡಿಯೋ ನೋಡಿದ್ದೇನೆ, ಸಂಸದರ ಕಚೇರಿಯಲ್ಲಿ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಕತೆ ಇದು ಅಂತ ಪ್ರಜ್ವಲ್ ರೇವಣ್ಣ ಕೇಸ್ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸಲ್ಲಿ ನಡೆದಿರೋದು. ಇದು MP ಆದಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂಥ ಮಹಿಳೆಯರು ಇವತ್ತು ಬರ್ತಾರೆ ಅವರನ್ನು ಮಿಸ್ಯೂಸ್ ಮಾಡಿರುವಂಥ ಪ್ರಕರಣ ಇದು. ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ, ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನು ಇವರ ಏನು ಭಾಷೆ ಉಪಯೋಗಿಸ್ಬೇಕು ನನಗೆ ಅರ್ಥ ಆಯ್ತಾ ಇಲ್ಲ, ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂಥ ಕೆಲಸನೇ ಹೊತ್ತು ಇದು ಜಗಜ್ಜಾಹಿರಾತಾಗಿದೆ. ಎಲ್ಲ ಪ್ರಕರಣನೂ ಕೂಡ ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಎನ್ಕ್ವೈರಿ ಆಫೀಸರಾ ಅಲ್ಲಪ್ಪ. ನಾನು ನಿಜ ಹೇಳ್ತೀನಿ ಅಂತಂದರೆ ನಾನು ಒಂದೇ ಒಂದು ವಿಡಿಯೋನ 2 ವಿಡಿಯೋನ ಒಂದು ವಾಟ್ಸಪ್ಪಲ್ಲಿ ಬಂದಿದ್ದು ಒಂದೋ ನಾಟ್ ಈವನ್ 2 ಮಿನಿಟ್ಸು ನೋಡೋಕೆ ನನ್ನ ಕೈಲಿ ಅಸಹ್ಯ ಅನ್ನಿಸ್ತು. ಆ ತಾಯಿ ವಯಸ್ಸಾದವ್ರನ್ನ ನಡೆಸ್ಕೊಂಡಿರುವಂಥ ರೀತಿ ಇದೆಯಲ್ಲ, ಒಬ್ಬ ಹುಡುಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.